ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಇವತ್ತು ನಾವು KPSCಯ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಮತ್ತು ಬೇರೆ ಇನ್ನಿತರೆ ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ಪೇಪರ್ 2 ಅಂದ್ರೆ ಕಮ್ಯುನಿಕೇಶನ್ ಪೇಪರ್, ಸಂವಹನ ಪತ್ರಿಕೆ ಅಂತ ಏನ್ ಹೇಳ್ತೀವಿ, ಅದಕ್ಕೆ ವಿಡಿಯೋ ಲೆಕ್ಚರ್ ಇದು. MCQ ಸೀರೀಸ್ ವಿಡಿಯೋ 4 ಇದು. ಇದರಲ್ಲಿ ಇಡಿಯಮ್ಸ್, ಫ್ರೇಸಸ್ ಮತ್ತು ಸಿನಾನಿಮ್ಸ್ ಅನ್ನ ಕವರ್ ಮಾಡ್ತೀವಿ. ಸೊ ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್. ಸೊ ಪ್ರಶ್ನೆ 1ರಿಂದ 4ಕ್ಕೆ ಚೂಸ್ ದ ಸೆಂಟೆನ್ಸ್ ದಟ್ accurately explains the meaning of the underlined idioms or phrase in their context and shade or dark an appropriate circle in your answer sheet. ಅಂದ್ರೆ ಅತ್ಯಂತ ಹತ್ತಿರವಾದ idioms and phrase ನ ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ. Harish and Balu loathed each other and now I heard that they are as thick as thieves ಅಂತ ಪ್ರಶ್ನೆ ಇರೋದು. ಹರೀಶ್ ಮತ್ತು ಬಾಲು ಲೋತ್ಡ್ ಅಂದ್ರೆ ಒಬ್ಬರನ್ನೊಬ್ಬರನ್ನ ಹೇಟ್ ಮಾಡ್ತಾ ಇದ್ರು, ಈಚ್ ಅದರ್. ಆದ್ರೆ ಈಗ ನೌ ಐ ಹರ್ಡ್ ದಟ್ ದೇ ಆರ್ ಆಸ್ ಥಿಕ್ ಆಸ್ ಥೀವ್ಸ್ ಅಂತ ಪ್ರಶ್ನೆ ಇದೆ. ಇದಕ್ಕೆ ಲೋತ್ಡ್ ಅನ್ನೋ ಪ್ರಶ್ನೆ ಹೇಟ್ ಅಂತ ಗೊತ್ತಿದ್ರೆ, ಡಿಸ್ಲೈಕ್ ಅಂದ್ರೆ ಲೋತ್ಡ್ ಅಂದ್ರೆ ಡಿಸ್ಲೈಕ್ ಅಂತ ಗೊತ್ತಿದ್ರೆ, loathed each other and now they are as thick as thieves. ಪ್ರಶ್ನೆ ಬಂದು ಹರೀಶ್ ಅಂಡ್ ಬಾಲು ಆರ್ ನಾಟ್ ಕ್ಲೋಸ್ ಫ್ರೆಂಡ್ಸ್. ಅಲ್ಲ. ಯಾಕೆ ಅಂದ್ರೆ ಮೊದ್ಲಿಗೆ ಅವರು ಕ್ಲೋಸ್ ಫ್ರೆಂಡ್ಸ್ ಆಗ್ಲಿಲ್ಲ. ಅಂಡ್ ನೌ ಐ ಹರ್ಡ್ ಅಂದ್ರೆ ಇದು ಈ ಸಿಚುವೇಶನ್ ಆಪೋಸಿಟ್ ಸಿಚುವೇಶನ್. ಹರೀಶ್ ಅಂಡ್ ಬಾಲು ಹ್ಯಾವ್ ಬಿಕಮ್ ಗ್ರೇಟ್ ಎನಿಮೀಸ್ ನೌ. ನೋ, ಇದೆರಡೂ ತಪ್ಪು. ಇನ್ನೊಂದು ವಿಷಯ ನೋಡ್ಬೇಕು, ಎಕ್ಸಾಮ್ ಹಾಲ್ ಅಲ್ಲಿ ಎಲ್ಲಾ ಇಡಿಯಮ್ಸ್ ಅಂಡ್ ಫ್ರೇಸಸ್ ನಮಗೆ ಗೊತ್ತಿರೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆಂಗ್ಲ ಭಾಷೆಯಲ್ಲಿ ಸಾವಿರಾರು ಫ್ರೇಸಸ್ ಇದೆ, ಸಾವಿರಾರು ಇಡಿಯಮ್ಸ್ ಇದೆ. ಗೆಸ್ ವರ್ಕ್ ಮಾಡೋದು ಇಂಪಾರ್ಟೆಂಟ್. ಇರೋ ಆಪ್ಷನ್ಸ್ ಅಲ್ಲಿ ಆನ್ಸರ್ ನಾವು ಹುಡುಕಿ ತೆಗಿಬೇಕು. ಆ ಮೈಂಡ್ ಸೆಟ್ ಇಟ್ಕೊಂಡಾಗ ನಾವು ಯಶಸ್ಸು ಸಿಗುತ್ತೆ. ನಾಟ್ ಕ್ಲೋಸ್ ಫ್ರೆಂಡ್ಸ್ ನಾವು, ಬಿಕಮ್ ಗ್ರೇಟ್ ಎನಿಮೀಸ್ ನಾವು, ಆಲ್ಮೋಸ್ಟ್ ಸಿಮಿಲರ್ ಆಪ್ಷನ್ಸ್. ಸೊ ಎರಡು ಸರಿಯಾಗಿರಕ್ ಸಾಧ್ಯ ಇಲ್ಲ. ನೆಕ್ಸ್ಟ್, ಹರೀಶ್ ಅಂಡ್ ಬಾಲು ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್ ನೌ. ಎಸ್. ಆಸ್ ಥಿಕ್ ಆಸ್ ಥೀವ್ಸ್, ಇಲ್ಲಿ ನೋಡ್ಬೋದು ನೀವು. ಈಗ ಹರೀಶ್ ಅಂತ ಇಟ್ಕೊಳ್ಳೋಣ, ಇವರನ್ನ ಬಾಲು ಅಂತ ಇಟ್ಕೊಳ್ಳೋಣ. ಆಸ್ ಥಿಕ್ ಆಸ್ ಥೀವ್ಸ್ ಅಂತ ಯಾರನ್ನ ಕರೀತಾರೆ ಅಂದ್ರೆ ಇಬ್ರು ವೆರಿ ಕ್ಲೋಸ್ ಫ್ರೆಂಡ್ಸ್ ನ. ಯಾಕೆ ಅಂದ್ರೆ ಈ ಇಬ್ರು ಕಳ್ಳರಿಗೆ ಎಲ್ಲ ಸೀಕ್ರೆಟ್ಸ್ ಗೊತ್ತಿರುತ್ತೆ ಒಬ್ರದೊಬ್ಬರದು. ಅಂದ್ರೆ ಇವ್ರು ಇವಾಗ ಏನ್ ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ಏನ್ ಮಾಡ್ತೀವಿ ಅನ್ನೋದು. ಸೊ ಆಸ್ ಥಿಕ್ ಆಸ್ ಥೀವ್ಸ್ ಅಂದ್ರೆ ವೆರಿ ಕ್ಲೋಸ್ ಫ್ರೆಂಡ್ಸ್ ಅನ್ನೋದು ಉತ್ತರ. ಮುಂದಿನ ಪ್ರಶ್ನೆ, as they were feuding families there was no love lost between them. ಅಂದ್ರೆ ಈ ಎರಡು ಫ್ಯಾಮಿಲೀಸು, ಫಾರ್ ಎಕ್ಸಾಂಪಲ್ ಫ್ಯೂಡಿಂಗ್ ಫ್ಯಾಮಿಲೀಸ್ ಅಂದ್ರೆ ಜಗಳವಾಡುತ್ತಿರುವ ಫ್ಯಾಮಿಲೀಸ್ ಅಂತ ಇಟ್ಕೋಬೇಕು. ಅದರ ಮೀನಿಂಗ್ ಫ್ಯೂಡಿಂಗ್ ಅಂದ್ರೆ ಅದು. ನೋ ಲವ್ ಲಾಸ್ಟ್ ಬಿಟ್ವೀನ್ ದೆಮ್ ಅಂದ್ರೆ ಏನರ್ಥ, ಇನ್ ಸ್ಪೈಟ್ ಆಫ್ ದ ಫ್ಯೂಡ್ ಫ್ಯಾಮಿಲೀಸ್ ಲವ್ಡ್ ಈಚ್ ಅದರ್. ನೋ, ಇದು ಏನ್ ಸ್ಟೇಟ್ಮೆಂಟು ಅಂದ್ರೆ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಅವರಿಬ್ಬರು ಜಗಳ ಆಡ್ತಿದ್ರಿಂದ ಏನಾಗ್ತಾ ಇದೆ, ಲವ್ ಲಾಸ್, ಜಗಳವಾಡ್ತಿದ್ರು ಪ್ರೀತಿಸ್ತಿದ್ರು. ಇಲ್ಲ, ತಪ್ಪು. ದ ಫ್ಯಾಮಿಲೀಸ್ ಲಾಸ್ಟ್ ಲಾಟ್ ಬಿಕಾಸ್ ಆಫ್ ದ ಫ್ಯೂಡ್. ಇದು ಅಲ್ಲ, ತಪ್ಪು. ದ ಫ್ಯಾಮಿಲೀಸ್ ಲಾಸ್ಟ್ ಅ ಲಾಟ್ ಆಫ್ ಲವ್ ಬಟ್ ಲವ್ಡ್ ಈಚ್ ಅದರ್ ಅ ಲಿಟಲ್ ಬಿಟ್. ಇದು ಅಲ್ಲ, ಇದು ತಪ್ಪು. ದ ಫ್ಯಾಮಿಲೀಸ್ ಡಿಸ್ಲೈಕ್ಡ್ ಈಚ್ ಅದರ್ ಅ ಲಾಟ್. ನೋ ಲವ್ ಲಾಸ್ಟ್ ಅಂದ್ರೆ ಮೊದಲೇ ಪ್ರೀತಿ ಇರ್ಲಿಲ್ಲ, ಕಳಿಯಕ್ಕೆ ಪ್ರೀತಿ ಇರ್ಲಿಲ್ಲ. ಅಂದ್ರೆ ಅವರಿಬ್ಬರ ಮಧ್ಯೆ ಏನೂ ಒಂದ್ ಎಳ್ಳು ಕಾಳಷ್ಟು ಪ್ರೀತಿ ಇರ್ಲಿಲ್ಲ. ಅಂದ್ರೆ ದೇ ಯೂಸ್ ಟು ಹೇಟ್ ಈಚ್ ಅದರ್, ಡಿಸ್ಲೈಕ್ ಈಚ್ ಅದರ್ ಅನ್ನಕ್ಕೆ ನೋ ಲವ್ ಲಾಸ್ಟ್ ಅಂತ ಹೇಳ್ತಾರೆ. ದಟ್ ಈಸ್ ದ ಇಡಿಯಮ್. ನೆಕ್ಸ್ಟ್ ಪ್ರಶ್ನೆ, ದ ಹೋಕ್ಸ್ ಕಂಪನಿ ಕ್ಯಾನ್ಸಲ್ಡ್ ದ ಡೀಲ್ ವಿಚ್ ವಾಸ್ ಕನ್ಸಿಡರ್ಡ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಬೈ ಶಾಂತ. ಸೊ ಶಾಂತ ಅವರು ಒಂದು ಕಂಪನಿ ಜೊತೆ ಡೀಲ್ ಮಾಡ್ಕೊಂಡಿದ್ದಾರೆ, ಆದ್ರೆ ಆ ಡೀಲು ಕ್ಯಾನ್ಸಲ್ ಆಯ್ತು. ಬಟ್ ಆ ಕಂಪನಿ ಇವ್ರು ಕ್ಯಾನ್ಸಲ್ ಆಯ್ತು ಅಂತ ಬೇಜಾರ್ ಪಟ್ಕೊಂಡಿದ್ರು. ಬಟ್ ಆ ಕಂಪನಿ ಹೋಕ್ಸ್ ಅಂದ್ರೆ ಫೇಕ್ ಕಂಪನಿ ಆಗಿತ್ತು. ಸೊ ಆ ಕ್ಯಾನ್ಸಲ್ ಆಗಿರೋದು ಇವರಿಗೆ ಹೆಲ್ಪ್ ಆಯ್ತು, ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ತಾರೆ ಅದನ್ನ. ಸೊ ಶಾಂತ ಕನ್ಸಿಡರ್ಡ್ ದಟ್ hiding her happiness was good. Allah. Shanta considered that her happiness was carefully hidden by the gods. Allah. Shanta considered that what was a bad thing had become something good.
ಎಸ್. ಸೊ ಯಾವ್ದವ್ರು ಮೊದಲು ಅಯ್ಯೋ ಕ್ಯಾನ್ಸಲ್ ಆಯ್ತು ಅಂತ ಅನ್ಕೊಂಡಿದ್ರು, ಆಮೇಲೆ ಗೊತ್ತಾಯ್ತು ಅಯ್ಯೋ ಅದು ಫೇಕ್ ಕಂಪನಿ, ನಾನು ಏನಾದ್ರೂ ಈ ಕೆಲಸ ಮಾಡಿ ಕೊಟ್ಟಿದ್ರೆ ನನಗೆ ದುಡ್ಡು ಬರ್ತಿರ್ಲಿಲ್ಲ ಅಂತ. ಸೊ ಮೊದಲು ಬ್ಯಾಡ್ ಅನ್ಕೊಂಡು ಆಮೇಲೆ ಗುಡ್ ಆಗೋದನ್ನ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಕರಿತೀವಿ. Right. Next ಪ್ರಶ್ನೆ, the money laundering scam unearthed by the police was just the tip of the iceberg as the gang also peddled the drugs. ಏನಕ್ಕೆ ಹೇಳ್ತಾರೆ ಇದು ಐಸ್ಬರ್ಗ್, ಕಾಣಿಸುತ್ತಿರುವ ಐಸ್ಬರ್ಗ್, ಇದನ್ನ ನಾವು ಟಿಪ್ ಆಫ್ ಐಸ್ಬರ್ಗ್ ಅಂತ ಕರಿತೀವಿ. ಇದು ಪೂರ್ತಿ ಐಸ್ಬರ್ಗ್. ನೀವ್ ಇಲ್ಲಿ ನೋಡ್ಬೇಕೇನು ಅಂದ್ರೆ ಕಾಣಲ್ಲ, ಇದು ನಮಗೆ ಕಣ್ಣಿಗೆ ಕಾಣುವಂತದ್ದು. ಸೊ ಪೊಲೀಸಿಗೆ ಕಂಡದ್ದು, ಅವರು ಹಿಡಿದದ್ದು ಟಿಪ್ ಆಫ್ ದ ಐಸ್ಬರ್ಗ್ ಆಸ್ ದ ಗ್ಯಾಂಗ್ ಆಲ್ಸೋ ಪೆಡಲ್ಡ್ ಡ್ರಗ್ಸ್. ಅಂದ್ರೆ ಅದು ಬಿಗ್ಗರ್ ಸ್ಕ್ಯಾಮ್ ಅಲ್ಲ, ದ ಇನ್ವಿಸಿಬಲ್ ಪಾರ್ಟ್ ಅಲ್ಲ, ಅದು ವಿಸಿಬಲ್ ಪಾರ್ಟ್ ಆಫ್ ದ ಐಸ್ಬರ್ಗ್. ಸೊ ಅದನ್ನ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಅ ಸೀರಿಯಸ್ ಸ್ಕ್ಯಾಮ್ ಕೂಡ ಅಲ್ಲ. ರೈಟ್. ಮುಂದಿನ ಪ್ರಶ್ನೆ, ಫಾರ್ ಕ್ವೆಶನ್ಸ್ 5 to 7 a passage has been given. ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ಸಮ್ ಆಫ್ ದ ವರ್ಡ್ಸ್ ಹ್ಯಾವ್ ಬೀನ್ ಲೆಫ್ಟ್ ಔಟ್ ಇನ್ ದ ಪ್ಯಾಸೇಜ್. ರೀಡ್ ದ ಪ್ಯಾಸೇಜ್ ಅಂಡ್ ಫೈಂಡ್ ಔಟ್ ದ ಮಿಸ್ಸಿಂಗ್ ವರ್ಡ್ಸ್. ಪ್ಯಾಸೇಜ್ ಅನ್ನ ಓದಿ ಆ ಬ್ಲಾಂಕ್ ವರ್ಡ್ಸ್ ಅನ್ನ ಫಿಲ್ ಮಾಡಬೇಕು. ಮೊದಲನೆಯ ಪ್ರಶ್ನೆ, ನಳಿನಾ ವಾಸ್ ಆಸ್ ಡ್ಯಾಶ್ ಸೊ ಶಿ ನೆವರ್ ಈಸಿಲಿ ಮಿಂಗಲ್ಡ್ ವಿತ್ ಎನಿ ಒನ್. ಈ ಪಾರ್ಟ್ ಅಲ್ಲಿ ನೀವು ಒಂದ್ ನೋಡ್ಬೇಕು, ಆಸ್ ಕೊಟ್ಮೇಲೆ ಡ್ಯಾಶ್ ಕೊಟ್ಟಿದ್ದಾರೆ. ಸೊ ಆಸ್ ಸಮಥಿಂಗ್ ಅಂತ ಬರಬೇಕು. ನೋಡೋಣ. ಸೊ ನಳಿನಾ ಅನ್ನುವರು ಬೇರೆಯವರ ಜೊತೆ ಮಿಂಗಲ್ ಆಗ್ತಿರ್ಲಿಲ್ಲ, ಅವರು ಬೇರೆಯವರ ಜೊತೆ ಮಿಂಗಲ್ ಆಗ್ತಾ ಇರ್ಲಿಲ್ಲ ಅನ್ನೋದು ಪ್ರಶ್ನೆ. ಯಾಕೆ? ನಳಿನಾ ವಾಸ್ ಆಸ್ ಗುಡ್ ಆಸ್ ಗೋಲ್ಡ್. ಲಾಜಿಕಲಿ ಇದು ತಪ್ಪಾಗತ್ತೆ. ಅವರು ಗೋಲ್ಡಿನಷ್ಟು ಒಳ್ಳೆಯವರಾಗಿದ್ರೆ ಅವರು ಬೇರೆಯವ್ರ ಜೊತೆ ಮಿಂಗಲ್ ಆಗ್ತಾ ಇದ್ರು. ನೆಕ್ಸ್ಟ್, ಆಸ್ ವಾರ್ಮ್ ಆಸ್ ಟೋಸ್ಟ್, ಇದು ತಪ್ಪು. ವಾರ್ಮ್ ಆಸ್ ಟೋಸ್ಟ್, ಅವರು ವಾರ್ಮ್ ಪರ್ಸನ್ ಅಂದ್ರೆ ಬೇರೆಯವ್ರ ಬಗ್ಗೆ ಕಾಳಜಿ ಇರುವ ಪರ್ಸನ್ ಆಗಿದ್ರೆ ಅವರು ಬೇರೆಯವ್ರ ಜೊತೆ ಮಿಂಗಲ್ ಆಗ್ತಾ ಇದ್ರು. ಆಸ್ ಸ್ವೀಟ್ ಆಸ್ ಹನಿ, ಇದು ಕೂಡ ತಪ್ಪು. ಯಾಕಂದ್ರೆ ಒಳ್ಳೆಯ ಮಾತುಗಾರ್ತೆ, ಒಳ್ಳೆಯ ಸ್ವೀಟ್ ಆಗಿ ಮಾತಾಡೋರು ಆದ್ರೆ ಇವರು ಅವ್ರ ಜೊತೆ ಮಿಂಗಲ್ ಆಗ್ತಾ ಇದ್ರು, ಅವರು ಇವ್ರ ಜೊತೆ ಮಿಂಗಲ್ ಆಗ್ತಾ ಇದ್ರು. ಆದ್ರೆ ಆಸ್ ಪ್ರೌಡ್ ಆಸ್ ಅ ಪಿಕಾಕ್ ಅಂದ್ರೆ ಅವರಿಗೆ ಗರ್ವ ಇತ್ತು. ಯಾರ ತರ ಗರ್ವ ಅಂದ್ರೆ ನವಿಲಿನ ತರ ಗರ್ವ. ನವಿಲು ತಾನು ಸುಂದರವಾಗಿದೆ ಅಂತ ಬಹಳ ಗರ್ವ ಪಡುತ್ತೆ. ಆಸ್ ಪ್ರೌಡ್ ಆಸ್ ಅ ಪಿಕಾಕ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, she thought, ಅದೇ ಪ್ಯಾಸೇಜಿನ ಕಂಟಿನ್ಯೂಯೇಷನ್, she thought it was below her dignity to dash with people below her status in life. ಅಂದ್ರೆ ಅವರು ಬೇರೆಯವರ ಜೊತೆ ಮಿಂಗಲ್ ಆಗುವುದು ಅವರ ಡಿಗ್ನಿಟಿಗಿಂತ ಕಡಿಮೆ. ಬಿಲೋ ಹರ್ ಡಿಗ್ನಿಟಿ, ಅವರ ಸ್ಟೇಟಸ್ಗಿಂತ ಕಡಿಮೆ ಇರೋ ಜೊತೆ ಮಿಂಗಲ್ ಆಗೋದು ಡಿಗ್ನಿಟಿಗಿಂತ ಕಡಿಮೆ ಅಂತ ಅವರು ಭಾವಿಸಿದ್ರು ನಳಿನಾ ಅಂತ ಕೊಟ್ಟಿದ್ದಾರೆ. ಏನು? ಇಂಟರ್ಪೊಲೇಟ್ ಅಂತ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡಿದ್ರೆ ಈ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗಿ ಸೆಟ್ ಆಗ್ತಾ ಇಲ್ಲ. ಇಂಟರ್ಪೊಲೇಟ್ ವಿತ್ ಅದರ್ಸ್ ಅಂತ ತಪ್ಪಾಗತ್ತೆ. ಇಂಟರ್ಪೋಸ್ ವಿತ್ ಅದರ್ಸ್ ಅದು ಕೂಡ ತಪ್ಪಾಗತ್ತೆ. ಇಂಟರಾಕ್ಟ್, ಎಸ್, ಅವರು ಬೇರೆಯವರ ಜೊತೆ ಇಟ್ ವಾಸ್ ಬಿಲೋ ಹರ್ ಡಿಗ್ನಿಟಿ ಟು ಇಂಟರಾಕ್ಟ್ ವಿತ್ ಅದರ್ಸ್. ಬೇರೆಯವ್ರ ಜೊತೆ ಹಾಯ್ ಹಲೋ ಹೇಗಿದ್ದೀರಾ ಅಂತ ಹೇಳೋದು ಅವರ ಡಿಗ್ನಿಟಿಗಿಂತ ಕಡಿಮೆ ಅಂತ ಭಾವಿಸ್ತಾ ಇದ್ರು. ಸೊ ಆಪ್ಷನ್ 3 ಇಸ್ ರೈಟ್. ನೆಕ್ಸ್ಟ್, ನೆಕ್ಸ್ಟ್ ಪಾರ್ಟ್ ಅಲ್ಲಿ ಶಿ ವಾಸ್ ದಸ್ ಕನ್ಸಿಡರ್ಡ್ ಅ ವೆರಿ ಡ್ಯಾಶ್ ಪರ್ಸನ್ ಅಂತ. ಅಂದ್ರೆ ಅವರು ಸೆಲೆಕ್ಟ್ ಅಂಡ್ ಮಾರ್ಕ್ ದ ಕರೆಕ್ಟ್ ಆನ್ಸರ್. ಸೊ ಹಾಗಾಗಿ ಅವರನ್ನ ಎಲ್ಲರೂ ಏನಂತ ಕನ್ಸಿಡರ್ ಮಾಡಿದ್ರು ಅಂದ್ರೆ ಬೇಸಿಕಲಿ ಅವರು ತುಂಬಾ ಪ್ರೌಡು, ಬೇರೆಯವ್ರ ಜೊತೆ ಮಾತು ಕಡಿಮೆ ಆಡ್ತಾ ಇದ್ರು. ಸೊ ಮಾತು ಕಡಿಮೆ ಆಡೋರನ್ನ ಏನಂತಾರೆ? ರೆಟಿಸೆಂಟ್, ಪ್ಲೇಸಿಡ್, ರೆಸ್ಟ್ಫುಲ್ ಹಾಗೂ ರೆಸ್ಟಿವ್. ಸರಿಯಾದ ಉತ್ತರ ರೆಟಿಸೆಂಟ್. ನೆಕ್ಸ್ಟ್ ಪ್ರಶ್ನೆ, ಸೆಲೆಕ್ಟ್ ದ ವರ್ಡ್ ನಿಯರೆಸ್ಟ್ ಟು ದ ಮೀನಿಂಗ್ ಆಫ್ ದ ಅಂಡರ್ಲೈನ್ ವರ್ಡ್. ಅಂದ್ರೆ ಸಿನಾನಿಮ್ ಅನ್ನ ಹುಡುಕಬೇಕು. ಚಿಲ್ಡ್ರನ್ ಶುಡ್ ಬಿ ಟಾಟ್ ಟು ಎನನ್ಸಿಯೇಟ್ ಪ್ರಾಪರ್ಲಿ ಟು ಅವಾಯ್ಡ್ ಮಿಸ್ಕಮ್ಯುನಿಕೇಶನ್. ಸೊ ಈ ಚೈಲ್ಡ್ಗೆ ಓ ಅಂತ ಕರೆಕ್ಟ್ ಆಗಿ ಹೇಳು, ಈ ಚೈಲ್ಡ್ಗೆ ಈ ಅಂತ ಕರೆಕ್ಟ್ ಆಗಿ ಹೇಳು ಅಂತ ಚಿಲ್ಡ್ರನ್ಗೆ ಪೇರೆಂಟ್ಸ್ ಟೀಚ್ ಮಾಡ್ತಾ ಇರೋದು. ಯಾಕೆ ಅಂದ್ರೆ ಮಿಸ್ಕಮ್ಯುನಿಕೇಶನ್ ಅವಾಯ್ಡ್ ಮಾಡಬೇಕು ಅಂತ. ಸೊ ಈಗ ಗೆಸ್ ವರ್ಕ್ ಮಾಡಬೇಕು.
ಪ್ರೊನೌನ್ಸ್ ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ. ಎಮೋಟ್ ಅಂದ್ರೆ ಎಮೋಷನ್ ತೋರ್ಸೋದು, ಬಟ್ ಎಮೋಷನ್ ತೋರ್ಸಕ್ಕೂ ಕಮ್ಯುನಿಕೇಶನ್ಗೂ ಡಿಫ್ರೆನ್ಸ್ ಇದೆ. ಸೊ 2 is ರಾಂಗ್. ಥರ್ಡ್, ಎಲಾಬರೇಟ್ ಚಿಲ್ಡ್ರನ್ ಹಾಗೂ ಎಲಾಬರೇಟ್ಗೆ ಡಿಫ್ರೆನ್ಸ್ ಇರುತ್ತೆ. ಚಿಲ್ಡ್ರನ್ಗೆ ಎಲಾಬರೇಟ್ ಇಂದ ಮಿಸ್ಕಮ್ಯುನಿಕೇಶನ್ ಆಗುತ್ತೆ ಅಂತ ಅಲ್ಲ. ಸೊ ಆಪ್ಷನ್ 3 ರಾಂಗ್ ಆಗತ್ತೆ. ಎನ್ಯೂಮರೇಟ್ ಅನ್ನ ನಾವು ಈಸಿಲಿ ಎಲಿಮಿನೇಟ್ ಮಾಡಬಹುದು ಇದರಲ್ಲಿ, ಯಾಕಂದ್ರೆ ಎನ್ಯೂಮರೇಟ್ ಅಂದ್ರೆ ನಂಬರ್ಸ್ ಹೇಳೋದು. ರೈಟ್ ಆನ್ಸರ್ ಬಂದು ಎನನ್ಸಿಯೇಟ್ ಅಂದ್ರೆ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡೋದನ್ನ ಎನನ್ಸಿಯೇಟ್. ಸೊ ಚಿಲ್ಡ್ರನ್ಗೆ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡೋದು ಹೇಳ್ಕೊಡ್ಬೇಕು. ನೆಕ್ಸ್ಟ್ ಪ್ರಶ್ನೆ, ಫಾರ್ 24 to 26 choose the words same meaning and can be used in same context. ಈ ಮೀನಿಂಗು ಮತ್ತೆ ಈ 4ರಲ್ಲಿ ಒಂದರ ಮೀನಿಂಗ್ ಸೇಮ್ ಇದೆ ಅಂತ ಹೇಳ್ತಾ ಇದ್ದಾರೆ. He extricated himself from the problem judiciously. The politician untangled himself from the scandal in good time. ಸೊ ಇಲ್ಲಿ ಒಂದು ಪ್ರಾಬ್ಲಮ್ ನಿಮ್ಗೆ ಕಾಣ್ತಾ ಇದೆ. ಆ ಪ್ರಾಬ್ಲಮ್ ಇಂದ ಈ ಪರ್ಸನ್ನು ಹೊರಗಡೆ ಬಂದದ್ದನ್ನ ಅಂಟ್ಯಾಂಗಲ್ ಅಥವಾ ಎಕ್ಸ್ಟ್ರಿಕೇಟ್ ಅಂತ ಗೊತ್ತಾಗ್ತಾ ಇದೆ ಇಲ್ಲಿ. ಹಾಗಾದ್ರೆ ಏನು ಅದರ ಕರೆಕ್ಟ್ ಸಬ್ಸ್ಟಿಟ್ಯೂಟ್ ವರ್ಡ್ ಅಂತ ಕೇಳಿದ್ರೆ ಡಿಸಾಲ್ವ್ಡ್ ಅಲ್ಲ. ಅವರವರನ್ನ ಡಿಸಾಲ್ವ್ ಮಾಡ್ಕೊಳ್ಳೋದ್ರೆ ಇನ್ನು ಡೀಪರ್ ಹೋಗೋದು. ಡೆವಾಲ್ವ್ಡ್ ಅಲ್ಲ. ಡಿಸ್ಓನ್ಡ್ ಅಂದ್ರೆ ಬಿಡಿಸ್ಕೊಳ್ಳೋದ್ರಿಂದ ಪ್ರಾಬ್ಲಮ್ ಇಂದ ಹೊರಗಡೆ ಬರಲ್ಲ. ರಿಮೂವ್ಡ್ ಅವರವರನ್ನ ಆ ಎಂಟ್ಯಾಂಗಲ್ಮೆಂಟ್ ಇಂದ ರಿಮೂವ್ ಮಾಡಿಕೊಂಡ್ರು ಅನ್ನೋದು ಸರಿಯಾದ ಉತ್ತರ. ಸೇಮ್ ಪ್ಯಾಟರ್ನ್, ಅಶೋಕ್ ವೇರ್ಸ್ ಡಿಫ್ರೆಂಟ್ ಹ್ಯಾಟ್ಸ್. ಅಶೋಕ್ ಅನ್ನುವರು ಬೇರೆ ಬೇರೆ ವರ್ಕ್ಸ್ ಅನ್ನ ಮಾಡ್ತಾರೆ ಆಸ್ ದ ಹೆಡ್ ಆಫ್ ಹಿಸ್ ಕಂಪನಿ ವಿಚ್ ಹ್ಯಾಸ್ ಮೇಡ್ ಹಿಮ್ ಅ ಯುನೀಕ್ ಲೀಡರ್. ಅದು ಅವರನ್ನ ಒಂದು ಯುನೀಕ್ ಲೀಡರ್ ಆಗಿ ಮಾಡಿದೆ. ಮತ್ತು ಯಂಗರ್ ಜನರೇಷನ್ ಈಸ್ ಅ ವರ್ಸಟೈಲ್ ಲಾಟ್ ಆಸ್ ದೇ ಪರ್ಫಾರ್ಮ್ ಮೆನಿ ರೋಲ್ಸ್ ಟುಗೆದರ್. ಯಂಗರ್ ಜನರೇಷನ್ ಅವರು ಸುಮಾರು ಕೆಲಸಗಳನ್ನ ಮಾಡ್ತಾರೆ. ಏನ್ ನೋಡಿ, ಎರಡೂ ಸಿಮಿಲರ್ ಮೀನಿಂಗ್ ಇದೆ. ಈ ಇನ್ನೊಂದು ಪದ ಅದೇ ಮೀನಿಂಗ್ ಇರೋದು ಸಿನಾನಿಮ್ ಹುಡುಕಬೇಕು ನಾವು. ಮಲ್ಟಿ ಫೇಸೆಟೆಡ್ ಒಂದು ಆಪ್ಷನ್ ಇರಬಹುದು ಅಂತ ಇಟ್ಕೊಳ್ಳೋಣ. ಪ್ರೋಆಕ್ಟಿವ್ ಅಲ್ಲ, ಒಂದೇ ಕೆಲಸ ಮಾಡಿ ಪ್ರೋಆಕ್ಟಿವ್ ಆಗಿರ್ಬೋದು. ಎಕ್ಸ್ಟ್ರಾರ್ಡಿನರಿ ಅದು ಅಲ್ಲ, ಯಾಕಂದ್ರೆ ಯಾವ್ದಾದ್ರು ಒಂದು ವಿಷಯದಲ್ಲಿ ಒಬ್ಬರು ಎಕ್ಸ್ಟ್ರಾರ್ಡಿನರಿ ಆಗಿರ್ಬೋದು, ಅದು ಅಲ್ಲ ಹೇಳ್ತಾ ಇರೋದು. ಜೀನಿಯಸ್ ಕೂಡ ಅಲ್ಲ. ಫಾರ್ ಎಕ್ಸಾಂಪಲ್, ಯಾರಾದ್ರೂ ಒಬ್ಬ ಸೈಂಟಿಸ್ಟ್ ಒಂದು ವಿಷಯದಲ್ಲಿ ಜೀನಿಯಸ್ ಆಗಿರ್ಬೋದು, ಆದರೆ ವೇರಿಂಗ್ ಡಿಫ್ರೆಂಟ್ ಹ್ಯಾಟ್ಸ್ ಅಂತ ಅಂದ್ರೆ ಅವರು ಮಲ್ಟಿ ಫೇಸೆಟೆಡ್ ಅಂದ್ರೆ ಅವ್ರು ಬೇರೆ ಕೆಲಸಗಳನ್ನ ಮಾಡಬಹುದು ಅಂತ ಅರ್ಥ. ಮುಂದಿನ ಪ್ರಶ್ನೆ, an orthodox outlook is fast disappearing with the advent of science and technology. ಇಲ್ಲಿ ಆರ್ಥೋಡಾಕ್ಸ್ ಪದಕ್ಕೆ ಹುಡುಕಬೇಕು. ಹೆಡ್ ಮಿಸ್ಟ್ರೆಸ್ ಹ್ಯಾಸ್ ರಿಟೈನ್ಡ್ ಅ ಕನ್ಸರ್ವೇಟಿವ್ ಔಟ್ಲುಕ್ ಟು ಟೀಚಿಂಗ್. ಆರ್ಥೋಡಾಕ್ಸು ಕನ್ಸರ್ವೇಟಿವ್ ಅದರ ಎರಡರ ಸಿನಾನಿಮ್ ಅನ್ನ ನಾವು ಹುಡುಕಬೇಕು ಇಲ್ಲಿ. ಪ್ರಶ್ನೆ, ಮಾಡರ್ನ್ ಅಬ್ಸಲ್ಯೂಟ್ಲಿ ಅಲ್ಲ, ಯಾಕಂದ್ರೆ ಅದು ಆಪೋಸಿಟ್. ಓಲ್ಡ್ ಫ್ಯಾಷನ್ಡ್ ಇದೊಂದು ಪಾಸಿಬಿಲಿಟಿ. ರಿಯಲಿಸ್ಟಿಕ್ ಅಲ್ಲ. ಕಾಂಟೆಂಪರರಿ ಅಲ್ಲ. ಸರಿಯಾದ ಉತ್ತರ ಓಲ್ಡ್ ಫ್ಯಾಷನ್ಡ್. ರೈಟ್. ಇದರೊಂದಿಗೆ ನಾವು KPSC ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಗ್ರೂಪ್ ಸಿ ಗೆ ಬೇಕಾಗುವ ಜನರಲ್ ಇಂಗ್ಲಿಷ್ MCQ ಸೀರೀಸ್ 4 ಅನ್ನ ಸಾಲ್ವ್ ಮಾಡಿದ್ದೀವಿ. ಮುಂದಿನ ವಿಡಿಯೋಗೆ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು.